ಡಬಲ್ ದ ಮಾತಂತ ಹೇಗೆ ನೋಡ್ದ ನೀವೆಲ್ಲ? ಇಲ್ಲ ಸರ್, ನಾವು ಇನ್ನು ತಲುಪಿಲ್ಲ ನಮ್ಗೆ. ದಯವಿಟ್ಟು ನೋಡಿ ಪ್ಲೀಸ್, ದಯವಿಟ್ಟು ನೋಡಿ ಸರ್. ಸರ್ ಎಷ್ಟು ಖುಷಿ ಇದೆ ಸರ್, ಫ್ಯಾನ್ಸ್ ಎಲ್ಲ ಮನೆ ಹತ್ರ ಬಂದು. ತುಂಬಾ ಖುಷಿ ಆಗುತ್ತೆ ಸರ್. ಯಾವ ಜನ್ಮದ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಂದು ಆಗಿರೋದೇ ಒಂದೇ ಸಿನಿಮಾ. ಈ ಅಭಿಮಾನ ನೋಡಿದ್ರೆ ನನ್ಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನು ಯಾವ ತರ ಸಿನಿಮಾ ಮಾಡಬೇಕು, ಹೆಂಗ್ ಮಾಡಬೇಕು, ಅವ್ರಿಗೆ ಹೆಂಗ್ ಸ್ಯಾಟಿಸ್ಫೈ ಮಾಡಬೇಕು ಅಂತ ಏನೋ ಕಷ್ಟ ಪಡ್ತಾ ಇದೀವಿ. ನೋಡೋಣ. ರೆಸ್ಪಾನ್ಸಿಬಿಲಿಟಿ, ಒಂದು ಸಿನಿಮಾ ಆದ್ಮೇಲೆ ಒಂದು ಒಳ್ಳೆ ಹಿಟ್ ಸಿನಿಮಾ ಕೊಡ್ತಾರೆ. ಸಾಂಗ್ ಕೂಡ ಅದೇ ಓಡ್ತಾ ಇದೆ, ತುಂಬಾ ಹಿಟ್ ಆದಂತ ಸಾಂಗ್ ಅಂತೂ. ಇದಾದ್ಮೇಲೆ ಕಳೆದ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಏನೆಲ್ಲ ತಯಾರಿ ಇದೆ? ತಯಾರಿಗಳು ನಡೀತಾ ಇದೆ ಸರ್. ಮಾಮೂಲಿ ಸಿನಿಮಾಗೆ ಏನ್ ತಯಾರಿ ಮಾಡಬೇಕು ನಡೀತಾ ಇದೆ. ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಏನಕ್ಕೆ ಓದ್ ಸಿನಿಮಾ ಬೆಳಕಿನ ಕವಿತೆ ಹಾಡೋ ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಇವತ್ತುಗಳು ಟಾಪ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಸೊ ಹೇಳ್ಬೇಕು ಅಂದ್ರೆ ಅಭಿಮಾನಿ ಕೊಟ್ಟಿರೋದು ನನ್ನ ಭಿಕ್ಷೆ ಅಂತಾನೆ ಹೇಳ್ಬೋದು ನಾನು. ಸೊ ತುಂಬಾ ಹೃದಯ ಧನ್ಯವಾದಗಳು. ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆ ಹತ್ರ ನಾನು ವಿಶ್ ಮಾಡಕ್ಕೆ, ಅವ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಮಾಧ್ಯಮದವರೆಗೂ ತುಂಬಾ ಹೃದಯದ ಧನ್ಯವಾದಗಳು. ಪಾಪ ನನ್ನಿಂದ ನಮ್ಮ ಮನೆ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಾನೇ ಎಲ್ಲರೂ ಪರವಾಗಿ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡಿ. ನೀವು ರಚಿತಾ ಅವ್ರ ಬರ್ತಡೆಗೆ ಒಂದು ಗಿಫ್ಟ್ ಕೊಟ್ಟಿದ್ರಿ, ಆಗಂತ ಏನಿಲ್ಲ ಸರ್. ಅಲ್ಲೇ ಸೆಟ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಶೂಟಿಂಗ್ ನಡೀತಾಗ ಗೊತ್ತಾಯ್ತು ವಿಷಯ, ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ. ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ಬೋದು ಅಷ್ಟೇ. ಇವತ್ತು ಅವ್ರೇನು ಭೇಟಿ ವಿಶ್ ಮಾಡಿದ್ದು, ಫೋನ್ ಮಾಡಿದ್ದು ಇಲ್ಲ ಸದ್ಯಕ್ಕಂತ ಯಾರ್ದು ಫೋನ್ ಬರಲ್ಲ ಸರ್. ಬರ್ಬೋದೇನೋ. ಜೈದವ್ರಿಗೆ ದರ್ಶನ್ ಸರ್ ತುಂಬಾ ಇಷ್ಟ. ಈ ಹುಟ್ಟುಹಬ್ಬಕ್ಕೆ ಅವ್ರ ಕಡೆಯಿಂದ ಕರೆ ಬಂದಿತ್ತು, ಭೇಟಿಯಾಗಿತ್ತು. ದರ್ಶನ್ ಸರ್ ಕರೆ ಮಾಡಿದ್ರ ಅಥವಾ ಭೇಟಿ ಆಗೋ ಪ್ಲಾನ್ಸ್ ಇದೆಯಾ? ಯಾಕಂದ್ರೆ ತುಂಬಾ ಇಷ್ಟಪಟ್ಟು ನಿಮ್ಗೆ ಎಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗೆ ಅಂತ ಹೇಳಿ. ಸೊ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋದು ನನಗೂ ಇಷ್ಟ ಇಲ್ಲ. ಸದ್ಯಕ್ಕೆ ಅವ್ರು ರೆಸ್ಟ್ ಮಾಡ್ಲಿ ಅಂತ ನಾನು ಭಾವಿಸ್ತೀನಿ ಸರ್. ಅಮ್ಮ 80% ಆಗಿದೆ ಶೂಟಿಂಗ್ ಎಲ್ಲ ಮುಗಿದು. ಲಾಸ್ಟ್ ಶೆಡ್ಯೂಲ್ ಇದೆ, ಒಂದು 10-12 ದಿವಸ ಶೂಟಿಂಗ್ ಇದೆ. ಅದನ್ನ ಈ ವರ್ಷನೇ ಬರ್ತೀವಿ. ಕಮೆಂಟ್ ಏನಿಲ್ಲ ಮಾಡ್ಕೊಂಡಿದ್ದೀವಿ. ನೋ ಕಮೆಂಟ್ಸ್ ಅಷ್ಟೇ ಹೇಳ್ಬೇಕು ಸರ್. ಕಲ್ಟ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೂಡ ಹೇಳಿದಾಗೆ ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯ್ತು. ಭೀಮಾ ತಿರುದ್ದು ನದಿ ಪಕ್ಕದಲ್ಲಿ ಒಂದು ಬೆಂಕಿಯಾಗಿ ಶೂಟ್ ಮಾಡ್ತಾರೆ. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಏನಿದೆ ಸರ್? ಕ್ಲಾರಿಟಿ ಏನಿಲ್ಲ. ನಾವು ಹಂಪಿಯಲ್ಲಿ ಶೂಟಿಂಗ್, ನಾನಂತೂ ಇರ್ಲಿಲ್ಲ, ರಚಿತಾರಾಮ್ ಅವ್ರದ್ದು ಪೋರ್ಷನ್ ಇತ್ತು ಶೂಟಿಂಗ್. ಸೊ ಅಲ್ಲಿ ಏನಾಯ್ತು, ಒಂದು ಸಾವುದು, ಒಂದು ಹೆಣ ಸಾವುದು ಒಂದು ಸೀನ್ ಇತ್ತು. ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೋ ಪ್ರಾಬ್ಲಮ್ ಮಾಡಿದ್ರಂತೆ. ನನಗೂ ಗೊತ್ತಿರಲಿಲ್ಲ ವಿಷಯ. ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವರಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಸ್ಕೊಂಡೆ. ಏನ್ ಸರ್ ಇದು ಮೀಡಿಯಾದಲ್ಲಿ ನಾನು ನೋಡ್ತಿಲ್ಲ, ಏನಿದು ವಿಚಾರ ಬಗ್ಗೆ ನಂಗೆ ಏನಂತ ಹೇಳಿ ಅಂತ. ಸೊ ಅವಾಗ ಹೇಳಿದ್ರಲ್ಲ, ಸರಿ ನಾವು ಪ್ರಾಬ್ಲಮ್ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತ ಇದು, ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹಾಗೆ ಹೀಗೆ ಅಂತ. ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದೆ, ಏನ್ ಸರ್ ನೀವು ಪರ್ಮಿಷನ್ ತಗೊಳ್ಳಿಲ್ವಾ, ಶೂಟಿಂಗ್ ಮಾಡಬೇಕಾಗಿತ್ತಲ್ಲ? ಪರ್ಮಿಷನ್ ಎಲ್ಲ ತಗೊಂಡಿದ್ದೀವಿ ಸರ್. ಲೋವರ್ ಆಫೀಸರ್ಸ್ಗೆ ಏನಾಗಿತ್ತು, ಅವಾಗ ಪ್ರಿಂಟ್ಔಟ್ ಆಗಲಿ PDF ಫೈಲ್ ಫೋನಲ್ಲಿ ಇರಲಿಲ್ಲ. ಅವರೇ ನಾವು ಅನ್ಕೊಂಡ್ಬಿಟ್ಟು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿ. ಆಮೇಲೆ ಸರ್ಟಿಫಿಕೇಟ್ ಮೇಲೆ ಎಲ್ಲ ಆರಾಮಾಗಿದೆ ಸರ್. ಮುಂದೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಸರ್. ಮೊದಲ ಸಿನಿಮಾ ಸೂಪರ್ ಹಿಟ್, ಎರಡನೇ ಸಿನಿಮಾ ಕಲ್ಟ್ ತುಂಬಾ ಸಾಕಷ್ಟು ನಿರೀಕ್ಷೆ ಸಿನಿಮಾ. ಅವರಂತೂ ಎಕ್ಸ್ಪ್ರೆಸ್ ಮಾಡಲ್ಲ, ದಯವಿಟ್ಟು ನೀವೇ ಕೇಳಿ. ನಿಮ್ ಮುಖಾಂತರ ನಾನು ನೋಡ್ತೀನಿ ಅದನ್ನ. ಮತ್ತೆ ಇವಾಗ ಈ ಸಲ ಕಲ್ಟ್ ಸಿನಿಮಾ ಎಲ್ಲೆಲ್ಲಿ ಪ್ಲಾನ್ ಅಭಿಮಾನಿಗಳು ಆದಷ್ಟು ಬೇಗ ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಅಮ್ಮ ಅದು ಒಂದು ಈಗ ಏನಾಗತ್ತೆ ಗೊತ್ತಾ, ಡ್ರೋನ್ ಆಗಿ ಅದೇನಾಗುತ್ತೆ ಅವ್ರ ಕರ್ತವ್ಯ, ಅದು ಅವ್ರು ನೋಡ್ಕೊಳ್ಬೇಕು. ಏನಾಗೋಯ್ತು, ನಾನು ಅವಾಗ ಅವ್ನಿಗೆ ಹೇಳಿದೆ, ನೋಡಪ್ಪ ತಲೆ ಕೆಡ್ಸ್ಕೊಂಡ್ಬೇಡ, ನಾನ್ ಜವಾಬ್ದಾರಿ. ಏನಕ್ಕಂದ್ರೆ ಈ ಸಿನಿಮಾ ನೀನು ಹೆಂಗ್ ಪೇಮೆಂಟ್ ತಗೊಂಡಿದ್ಯಾ, ನಾನು ಹಾಗೇನೆ ಪೇಮೆಂಟ್ ತಗೊಂಡು ಕೆಲಸ ಮಾಡ್ತಾ ಇರೋದು. ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೆ ಏನೊಂದು ಕೊಡ್ಬೋದು ಅಂತ ಹೇಳಿದೆ. ಆಮೇಲೆ ಏನೋ ಒಂದು ಪ್ರೊಡಕ್ಷನ್ ಅವ್ರು ಕೊಟ್ಟವ್ರೆ. ಆಯ್ತಲ್ವಾ? ಇಲ್ಲ, ಖಂಡಿತವಾಗ್ಲೂ ಅವ್ರು ಮಿಸ್ ಮಾಡ್ದಿರತ್ತಾ. ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿನೇ ನಂಗೆ 12 ಗಂಟೆಗೆ ಫೋನ್ ವಿಷಯ ಎಲ್ಲ ಮಾಡೋರು ಅಷ್ಟೇ ಸರ್. ಏನ ವಿಶ್ ಮಾಡಿದ್ರೆ ಅಷ್ಟೇ, ಚೆನ್ನಾಗಿರೋ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ವಿಚಾರಿದೆ ಸರ್. ಖಂಡಿತ ಕೇಳಲ್ವಾ, ತಮ್ಮ ಅಂದ್ಮೇಲೆ ಕೇಳಬೇಕಲ್ವ ಸರ್. ಆರಾಮಾಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಕೊಡ್ತಾರೆ ಅಂತ ಹೇಳಿ. 16ನೇ ತಾರೀಕಿದೆ ಸರ್. ಅವರು ಒಂದು ವಿಡಿಯೋ ಮಾಡಿದ್ದಾರೆ ಕೂಡ ರಿಲೀಸ್ ಆದ್ಮೇಲೆ, 6 ನಿಮಿಷದ ವಿಡಿಯೋ. ಕ್ಲಾರಿಟಿ ಕೊಟ್ಟಿದ್ದ ಅಭಿಮಾನಿಗಳಿಗೆ, ಪ್ರೀತ್ಸ್ ಅವ್ರಿಗೆಲ್ಲರೂ ನೋಡಿರ್ತೀರ ವಿಡಿಯೋ? ಖಂಡಿತ ನೋಡಿದ್ವಿ ಸರ್. ವಿಡಿಯೋ ನೋಡಿ ಖುಷಿ ಆಯ್ತು ಸರ್. ಯಾಕಂದ್ರೆ ಅಪ್ಪ ನೆನ್ಸ್ಕೊಂಡು